ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ. ಹಾಗೆ ನೀವು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಟಿವಿಕಿನ ಮುಂಚಿತವಾಗಿ ಧಾರಾವಾಹಿಯಲ್ಲಿ ಏನಾಗ್ಬೋದು ಅಂತ ನಮ್ಮ ಚಾನಲಲ್ಲಿ ನೀವು ತಿಳ್ಕೊಬಹುದು. ಬನ್ನಿ ಹಾಗಾದ್ರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಭದ್ರ ಇದ್ದು ಕಣ್ಮಣಿನ ಮದುವೆ ಮಾಡ್ಕೋಬೇಕಾಗಿರುವಂತ ಹುಡುಗನ ಬಗ್ಗೆ ಎಲ್ಲ ಕಡೆ ಕೇಳ್ಕೊಂಡು ಓಡಾಡ್ತಾ ಇರ್ತಾನೆ. ಆಗ ಒಬ್ರಿದ್ದು ಆ ಹುಡುಗನ ಅಪ್ಪನಿಗೆ ಕಾಲ್ ಮಾಡ್ತಾರೆ. ನಿಮ್ಮ ಭದ್ರ ಈ ರೀತಿ ಎಲ್ಲ ನಿಮ್ಮ ಮಗನ ಬಗ್ಗೆ ಕೇಳ್ಕೊಂಡು ಓಡಾಡ್ತಾ ಇದ್ದಾರೆ, ಆದ್ರೆ ನಾವು ಸುಳ್ಳು ಹೇಳಿದೀವಿ, ನಿಮ್ಮ ಮಗ ತುಂಬ ಒಳ್ಳೆಯವರು ಹಾಗೆ ಹೀಗೆ ಅಂತ ಹೇಳಿದ್ದೀವಿ ಅಂತ ಹೇಳಿ ಹೇಳ್ತಾರೆ. ಹೌದಾ, ಸರಿಯಪ್ಪ, ಆಯಿತು, ನಿಮ್ಮಿಂದ ತುಂಬ ಉಪಕಾರ ಆಯಿತು ಅಂತೇಳಿ ಆ ಹುಡುಗನಪ್ಪ ಹೇಳ್ತಾರೆ. ಆಗ ಅವರಿದ್ದು ಈಶ್ವರಿಗೆ ಕಾಲ್ ಮಾಡ್ತಾರೆ. ಹೇಳಿ ಅಣ್ಣ ಅಂತೇಳಿ ಈಶ್ವರಿ ಕೇಳ್ತಾ ಇರ್ತಾಳೆ. ಅವರಿದ್ದು ಇಲ್ಲಮ್ಮ, ನಮ್ಮ ಮಗನ ಬಗ್ಗೆ ಕೇಳ್ಕೊಂಡು ಓಡಾಡ್ತಾ ಇದ್ದಾರಂತೆ ನಿಮ್ಮ ಮಗ ಭದ್ರ. ನಾವು ಒಪ್ಪಿಗೆ ಕೊಟ್ಮೇಲೆ ಮುಗೀತು, ಎಲ್ಲ ಸಲೀಸಾಗಿ ನಡೆಯುತ್ತೆ ಅಂತ ನೀವು ಹೇಳಿದ್ರಿ, ಆದರೆ ನಿಮ್ಮ ಮಗ ನೋಡಿದ್ರೆ ಈ ರೀತಿ ಎಲ್ಲ ಕೇಳ್ಕೊಂಡು ನನ್ನ ಮಗನ ಬಗ್ಗೆ ಊರೆಲ್ಲ ಓಡಾಡ್ತಾ ಇದ್ದಾನಂತೆ ಅಂತ ಹೇಳಿ ಹೇಳ್ತಾರೆ. ಆಗ ಈಶ್ವರಿದ್ದು ಅಣ್ಣ ದಯವಿಟ್ಟು ತಪ್ಪು ತಿಳ್ಕೊಬಿಡಿ, ನೋಡಿ ಇವಾಗ ಒಂದು ಕೆಲಸ ಮಾಡಿ, ನೀವು ಭದ್ರನ್ಗೆ ಫೋನ್ ಮಾಡಿ, ಅವನಿಗೆ ಫೋನ್ ಮಾಡಿ ಡೈರೆಕ್ಟ್ ಆಗಿ ಹೇಳ್ಬಿಡಿ ಅಂತ ಹೇಳಿ ಈಶ್ವರಿ ಹೇಳ್ತಾಳೆ. ಸರಿ ಅಮ್ಮ ಆಯ್ತು ಅಂತ ಹೇಳಿ ಅವರಿದ್ದು ಭದ್ರನ್ಗೆ ಕಾಲ್ ಮಾಡ್ತಾರೆ. ಭದ್ರ ಇದ್ದು ಯಾರು ಅಂತ ಹೇಳಿ ಕೇಳ್ತಾ ಇರ್ತಾರೆ. ನಾವಪ್ಪ ನಿಮ್ ಬೀಗರು ನಂಜೇಗೌಡರು ಮಾತಾಡೋದು ಅಂತ ಹೇಳಿ ಹೇಳ್ತಾರೆ. ಓ ಹೌದಾ, ನಮಗೆ ಗೊತ್ತಾಗ್ಲಿಲ್ಲ, ನಂಬರ್ ಸೇವ್ ಇರಲಿಲ್ಲ, ಹಾಗಾಗಿ ಗೊತ್ತಾಗ್ಲಿಲ್ಲ ಯಾರು ಅಂತ ಹೇಳಿ ಏನು ಅಂತ ಹೇಳಿ ಭದ್ರ ಕೇಳ್ತಾನೆ. ಆಗ ಅವರಿದ್ದು ನಾವೇನಪ್ಪ ಹೇಳೋದು, ನಮ್ಮ ಬಗ್ಗೆ ನಿನಗೆ ಏನಾದರೂ ಅನುಮಾನ ಇತ್ತು ಅಂತ ಹೇಳಿದ್ರೆ ನಮ್ಮ ಹತ್ರನೇ ನೀನು ಡೈರೆಕ್ಟ್ ಆಗಿ ಕೇಳಿ ವಿಚಾರ ಮಾಡ್ಬೋದು, ಅದು ಬಿಟ್ಟು ಊರಲ್ಲೆಲ್ಲ ಕೇಳ್ಕೊಂಡು ಓಡಾಡಿದ್ರೆ ಹೇಗೆ ಅಂತ ಹೇಳಿ ಕೇಳ್ತಾರೆ. ಆಗ ಭದ್ರ ಇದ್ದು ಇಲ್ಲ, ಆ ರೀತಿ ಏನೂ ಇಲ್ಲ, ನಮ್ಮ ತಂಗಿನ ತುಂಬಾ ಮುದ್ದಾಗಿ ಬೆಳೆಸಿದೀವಿ ಅಲ್ವಾ, ಮದುವೆ ಮಾಡ್ಕೊಡ್ಬೇಕಲ್ವಾ, ಹಾಗಾಗಿ ಒಂಚೂರು ವಿಚಾರ ಮಾಡಬೇಕು ಅಂತ ಹೇಳಿ ಮಾಡಿದೆ ಅಷ್ಟೇ ಅಂತ ಭದ್ರ ಹೇಳ್ತಾನೆ. ಹೌದಾ, ಸರಿಯಪ್ಪ ಆಯ್ತು, ಹಾಗಾದ್ರೆ ನೋಡು, ನಿನಗೆ ಏನೇ ಡೌಟ್ ಇದ್ರು ಕೂಡ ನಮ್ಮ ಹತ್ರ ಮಾತಾಡ್ಬಿಡು, ನಮ್ಮನ್ನೇ ಕೇಳ್ಬಿಡು, ಅದು ಬಿಟ್ಟು ಈ ರೀತಿ ಊರಲ್ಲೆಲ್ಲ ಯಾರನ್ನಾದ್ರೂ ಕೇಳಬೇಡ ಅಂತ ಹೇಳಿ ಹೇಳ್ತಾರೆ. ಸರಿ ಆಯ್ತು ಅಂತ ಹೇಳಿ ಭದ್ರ ಕೂಡ ಕಾಲ್ ಕಟ್ ಮಾಡ್ತಾನೆ. ಇತ್ತ ಕಣ್ಮಣಿ ಇದ್ದು ರಾಖಿಗೆ ಕಾಲ್ ಮಾಡ್ತಾಳೆ. ಆಗ ರಾಖಿ ಇದ್ದು ಇಲ್ಲ, ಗೌಡ್ರು ಜೊತೆಗೆ ಇದ್ರು, ಹಾಗಾಗಿ ನಾನು ಫೋನ್ ತೆಗಿಯೋದಕ್ಕೆ ಆಗಲಿಲ್ಲ, ಹೇಳಿ ಏನು ಅಂತ ಹೇಳಿ ರಾಖಿ ಕೇಳ್ತಾನೆ. ಆಗ ಕಣ್ಮಣಿ ಇದ್ದು ನೋಡು ರಾಖಿ, ಏನು ಮಾಡಿದೆ, ಯಾರ ಹತ್ರನಾದ್ರೂ ಮಾತಾಡು ಅಂತ ಹೇಳಿದೀನಿ, ಏನು ಮಾಡಲಿಲ್ಲ ಅಂತ ಹೇಳಿ ಕಣ್ಮಣಿ ಕೇಳ್ತಾ ಇರ್ತಾಳೆ. ಆಗ ರಾಖಿ ಇಲ್ಲ ಕಣ್ಮಣಿ, ನಾನು ಹೇಗೆ ಮಾತಾಡೋಕ್ಕಾಗುತ್ತೆ ಹೇಳು, ನೀನೇ ಮನೆ ಮಗಳಾಗಿ ನೀನೇ ಮಾತಾಡೋಕ್ಕಾಗಿಲ್ಲ ಅಂದಮೇಲೆ ನಾನು ಹೇಗೆ ಮಾತಾಡೋಕ್ಕಾಗುತ್ತೆ ಅಂತ ಹೇಳಿ ರಾಖಿ ಹೇಳ್ತಾ ಇರ್ತಾನೆ. ಆಗ ಕಣ್ಮಣಿ ಇದ್ದು ನೋಡು, ನಾಳೆ ನೀ ಏನಾದರೂ ನನ್ನ ಕೊರಳಿಗೆ ತಾಳಿ ಕಟ್ಟಲಿಲ್ಲ ಅಂತ ಹೇಳಿದ್ರೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಮಣಿ ಆ ಥರ ಹೇಳ್ಬೇಡ ಅಂತ ಹೇಳಿ ರಾಖಿ ಹೇಳ್ತಾ ಇರ್ತಾನೆ. ಸರಿ ಆಯ್ತು, ಇವಾಗ ಏನು ಮಾಡೋದು, ಒಂದು ಕೆಲಸ ಮಾಡು, ನಾಳೆ ಬೆಳಗ್ಗೆ ಮದುವೆ ಇದೆ ಅಲ್ವಾ, ಮದುವೆಗೆ ಹೋಗುವಾಗ ಕಾರಲ್ಲಿ ಯಾರು ಕುಂದ್ರೋಕ್ಕೆ ಆಗದೆ ಇರುವಷ್ಟು ವಸ್ತುಗಳನ್ನು ಆ ಕಾರಲ್ಲಿ ತುಂಬಿಸ್ಬಿಡು, ಒಬ್ಬರೇ ಒಬ್ರು ಕೂತ್ಕೋಬೇಕು, ಆ ರೀತಿ ವಸ್ತುಗಳನ್ನು ಕಾರಲ್ಲೆಲ್ಲ ತುಂಬಿಸ್ಬಿಡು, ನಾನು ಬರ್ತೀನಿ, ಆ ಕಾರಲ್ಲಿ ನಾನೊಬ್ಳೆ ನಿನ್ನ ಜೊತೆ ಬರ್ತೀನಿ, ನಾವೆಲ್ಲಾದರೂ ದೂರ ಹೋಗಿ ಓಡೋಗಿ ಮದುವೆ ಮಾಡ್ಕೊಂಬಿಡೋಣ ಅಂತ ಹೇಳಿ ಕಣ್ಮಣಿ ಹೇಳ್ತಾಳೆ. ಏನು ಹೇಳ್ತಾ ಇದೀಯಾ ಕಣ್ಮಣಿ ಅಂತ ಹೇಳಿ ರಾಖಿ ಕೇಳ್ತಾನೆ. ಹೌದು, ನಾ ಹೇಳ್ತಾ ಇರೋದು ನಿಜ, ನಾವಿಲ್ಲೇ ಇದ್ದರೆ ನಮ್ಮ ಮದುವೆ ಆಗೋದಿಲ್ಲ, ನಾವೆಲ್ಲಾದರೂ ಓಡೋಗಿ ಮದುವೆ ಮಾಡ್ಕೊಂಬಿಡೋಣ, ನಾನು ಹೇಳ್ದಾಗೆ ನಾಳೆ ಬೆಳಗ್ಗೆ ಕಾರಲ್ಲಿ ಎಲ್ಲ ವ್ಯವಸ್ಥೆ ಮಾಡಿಬಿಡು, ಅಲ್ಲಿಂದ ಹಾಗೆ ಹೋಗೋಣ ಅಂತ ಹೇಳಿ ಕಣ್ಮಣಿ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ರಾಖಿ ಇದ್ದು ಏನಪ್ಪ ಇದು, ಏನು ಹೇಳ್ತಾ ಇದ್ದಾಳೆ ಇವಳು ಅಂತ ಹೇಳಿ ಟೆನ್ಷನ್ ಮಾಡ್ಕೊತಾನೆ. ಈತ ಈಶ್ವರಿ ಮತ್ತು ಚಿತ್ರ ಇಬ್ಬರು ಮಾತಾಡ್ತಾ ಇರ್ತಾರೆ. ಚಿತ್ರ ಇದ್ದು ಅಲ್ಲ ಕಣವ, ಈ ಭದ್ರ ಊರಲ್ಲೆಲ್ಲ ಕೇಳ್ಕೊಂಡು ಓಡಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಆ ಹುಡುಗ ನಿಜವಾಗ್ಲೂ ಒಳ್ಳೆಯವನ ಕೆಟ್ಟವನ ಅನ್ನುವಂಥ ಡೌಟ್ ಭದ್ರನ್ಗೆ ಏನಾದ್ರು ಬಂದಿರ್ಬೋದಾ ಅಂತ ಹೇಳಿ ಚಿತ್ರ ಹೇಳ್ತಾ ಇರ್ತಾಳೆ. ಆಗ ಈಶ್ವರಿ ಇದ್ದು ಅಯ್ಯೋ ಚಿತ್ರ, ಆ ಹುಡುಗ ಒಳ್ಳೆಯವನಾದರೂ ಆಗಿರಲಿ ಕೆಟ್ಟವನಾದರೂ ಆಗಿರಲಿ, ನಮಗೇನಾಗಬೇಕಾಗಿದೆ, ಅವರಪ್ಪ ಕೋಟಿ ಕೋಟಿ ದುಡ್ಡನ್ನು ನಾವು ಕೇಳಿದ ತಕ್ಷಣ ಕೊಡ್ತೀನಿ ಅಂತ ಹೇಳಿದ ಅಲ್ವಾ, ಆವಾಗಲೇ ಗೊತ್ತಾಗುತ್ತೆ ಹುಡುಗ ಯಾವ ರೀತಿ ಇರ್ಬೋದು, ಅವರಲ್ಲಿ ಏನೋ ಸಮಸ್ಯೆ ಇರೋದ್ರಿಂದ ತಾನೇ ಅವರು ನಾವು ಕೇಳಿದಷ್ಟು ದುಡ್ಡೆಲ್ಲ ಕೊಡ್ತೀವಿ ಅಂತ ಹೇಳಿದರು, ಅದೇನೇ ಆಗಲಿ ಈ ಮದುವೆ ಆಗಲೇಬೇಕು, ಹುಡುಗ ಹೇಗಿದ್ರೂ ಪರವಾಗಿಲ್ಲ ಅಂತ ಹೇಳಿ ಈಶ್ವರಿ ಹೇಳ್ತಾ ಇರ್ತಾಳೆ. ಚಿತ್ರ ಇದ್ದು ಅಲ್ಲ ಕಣವ, ಏನು ಹೇಳ್ತಾ ಇದೀಯಾ ನೀನು, ನೀನೇ ಅಲ್ವಾ ಹುಡುಗ ಬಂಗಾರದಂಥವನು ಅಂತ ಹೇಳಿದ್ದು ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಹೌದು ಕಣೆ, ನಾನು ಹೇಳಿದ್ದೆ, ಆದರೆ ಎಲ್ಲ ವಿಷಯಗಳನ್ನು ನಮ್ಮ ಎದುರುಗಡೆ ಅವರೆಲ್ಲಿ ಹೇಳ್ಕೊತಾರೆ ಇಲ್ಲ ಅಲ್ವಾ, ಇದೇನಾದರೂ ಭದ್ರನ್ಗೆ ಗೊತ್ತಾಯಿತು ಅಂತ ಹೇಳಿದರೆ ನಾಳೆ ಖಂಡಿತ ಭದ್ರ ಈ ಮದುವೆ ನಿಲ್ಲಿಸ್ತಾನೆ, ಹಾಗಾಗಬಾರ್ದು, ಹಾಗೇನಾದರೂ ಆಯಿತು ಅಂತ ಹೇಳಿದರೆ ನಮಗೆ ಬರುವಂಥ ಕೋಟಿ ಕೋಟಿ ದುಡ್ಡಿಗೆ ಕತ್ರಿಗೆ ಬಿದ್ದಂಗೆ ಆಗುತ್ತೆ, ಆಗ ರೀತಿ ಆಗಬಾರ್ದು ಅಂತ ಹೇಳಿ ಈಶ್ವರಿ ಮತ್ತು ಚಿತ್ರ ಇಬ್ಬರು ಮಾತಾಡ್ತಾ ಇರ್ತಾರೆ. ಇವರಿಬ್ರು ಮಾತಾಡ್ತಾ ಇರೋದನ್ನ ಸಾವಿತ್ರಿ ಮತ್ತು ವಿನಂತಿ ಕೇಳಿಸ್ಕೊಂತಾರೆ. ಸಾವಿತ್ರಿ ಇದ್ದು ಏನಕ್ಕೆ, ಏನು ಹೇಳ್ತಾ ಇದೀಯಾ ನೀನು, ಮದುವೆ ನಿಂತೋಗುತ್ತಾ, ಯಾಕೆ ಏನು ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಅಯ್ಯೋ ಮದುವೆ ನಿಂತೋಗುತ್ತೆ ಅಂತ ನಾನೆಲ್ಲಿ ಹೇಳಿದೆ ಅಂತ ಹೇಳಿ ಈಶ್ವರಿ ಹೇಳ್ತಾ ಇರ್ತಾಳೆ. ಅಯ್ಯೋ ಅದಕ್ಕೆ ಯಾಕೆ ಈ ರೀತಿ ಎಲ್ಲ ಹೇಳ್ತಾ ಇದೀಯಾ, ನೀವಿಬ್ಬರು ಮಾತಾಡ್ತಾ ಇರೋದನ್ನು ಇವಾಗ ತಾನೇ ನಾನು ಕೇಳಿಸ್ಕೊಂಡಿದ್ದೀನಿ, ಈ ಮದುವೆ ಆಗೋದಿಲ್ಲ ನಿಂತೋಗ್ಬೋದು ಅಂತ ಹೇಳ್ತಾ ಇದ್ರಿ, ಏನು ಅಂತ ನನಗೂ ಹೇಳಿ ಅಂತ ಹೇಳಿ ಸಾವಿತ್ರಿ ಕೇಳ್ತಾಳೆ. ಆಗ ಈಶ್ವರಿ ಇದ್ದು ಅಯ್ಯೋ ಸಾವಿತ್ರಿ, ಮದುವೆ ಒಂದು ಆದರೆ ಸಾಕು ಅಂತ ನಾವು ಕಾಯ್ತಾ ಇದ್ದೀವಿ, ಅಂಥದ್ರಲ್ಲಿ ಮದುವೆ ನಿಂತೋಗುತ್ತೆ, ಮದುವೆ ನಿಲ್ಲುತ್ತೆ ಅಂತ ನಾವೆಲ್ಲಿ ಹೇಳಿದ್ದೀವಿ, ನಾವು ಆ ರೀತಿ ಹೇಳೇ ಇಲ್ಲ, ಮುಂದೆ ನಿಂತು ನಾವೇ ಮದುವೆ ಕೆಲಸ ಎಲ್ಲ ಮಾಡಬೇಕು ಅಂತ ಹೇಳಿ ನಾವು ಮಾತಾಡ್ಕೊತಾ ಇದ್ದೀವಿ ಅಂತೇಳಿ ಈಶ್ವರಿ ಹೇಳ್ತಾಳೆ. ಹೇಳಿ
ಹೊರಗಡೆ ಹೋಗ್ತಾಳೆ. ಆಗ ವಿನಂತಿ ಇದ್ದು ಯಪ್ಪ ಯಪ್ಪ ನೋಡಿದೆ ಅವ್ವ ಯಾವ ರೀತಿ ಇವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ, ಮದುವೆ ನಿಲ್ಲಿಸ್ತೀನಿ ಅಂತ ಮಾತಾಡಿ ಇವಾಗ ನಾವೇನು ಮಾತಾಡೇ ಇಲ್ಲ ಅನ್ನೋ ರೀತಿ ಸುಮ್ಮನೆ ಹೋಗ್ತಾ ಇದ್ದಾರೆ. ಇವ್ರನ್ನಂತೂ ಖಂಡಿತ ನಂಬೋಕೆ ಆಗಲ್ಲವ ಅಂತೇಳಿ ವಿನಂತಿ ಹೇಳ್ತಾಳೆ. ಹೌದು ಕಣೆ ವಿನಂತಿ, ನೀ ಹೇಳ್ತಾ ಇರೋದು ನಿಜ. ಈ ಈಶ್ವರಿ ಏನೋ ಪ್ಲಾನ್ ನಡೆಸಿದಾಳೆ, ಅದೇನಂತ ಕಂಡುಹಿಡಿಬೇಕು ಅಂತ ಹೇಳಿ ಸಾವಿತ್ರಿ ಹೇಳ್ತಾಳೆ. ಇತ್ತ ಕ್ವಾಟ್ಲೆ ವಿದ್ಯಾನಿಗೋಸ್ಕರ ಕಾಯ್ತಾ ಇರ್ತಾನೆ. ವಿದ್ಯಾ ಕ್ವಾಟ್ಲೆಗೆ ಫೋನ್ ಮಾಡಿ ಅಣ್ಣ ನಿನ್ನ ಜೊತೆ ಮಾತಾಡಬೇಕು ಬರ್ತಾ ಇದ್ದೀನಿ ಅಂತ ಹೇಳಿರ್ತಾಳೆ. ಹೌದಾ ಸರಿ ಅತ್ತಿಗೆ ಅಂತ ಹೇಳಿ ಕ್ವಾಟ್ಲೆ ವಿದ್ಯಾನಿಗೋಸ್ಕರ ಕಾಯ್ತಾ ಇರ್ತಾನೆ. ಇದೇನು ಅತ್ತಿಗೆಮ್ಮ ಇಷ್ಟೊತ್ತಾದರೂ ಬರಲೇ ಇಲ್ಲ, ಬರ್ತೀನಿ ಅಂತ ಹೇಳಿದ್ರು ಅಂತೇಳಿ ಕಾಯ್ತಾ ಇರ್ತಾನೆ. ಅಷ್ಟರಲ್ಲಿ ವಿದ್ಯೆ ಬರ್ತಾಳೆ. ಹೇಳಿ ಅತ್ತಿಗೆಮ್ಮ ಅಂತ ಹೇಳಿ ಕ್ವಾಟ್ಲೆ ಕೇಳ್ತಾನೆ. ಆಗ ವಿದ್ಯೆ ಎದ್ದು ಅಣ್ಣಯ್ಯ ನಾಳೆ ಕಣ್ಮಣಿ ಮದುವೆ ಏನಾದರೂ ಆಯಿತು ಅಂತ ಹೇಳಿದರೆ ತಲೆ ಮೇಲೆ ತಲೆ ಬೀಳುತ್ತೆ ಅಣ್ಣಯ್ಯ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅಯ್ಯೋ ಏನು ಹೇಳ್ತಾ ಇದೀಯಾ ಅತ್ತಿಗೆಮ್ಮ, ಯಾಕೆ ಈ ರೀತಿ ಹೇಳ್ತಾ ಇದೀಯಾ ಅಂತ ಹೇಳಿ ಕ್ವಾಟ್ಲೆ ಕೇಳ್ತಾನೆ. ಹೌದು ಅಣ್ಣಯ್ಯ, ನಾ ಹೇಳ್ತಾ ಇರೋದು ನಿಜ. ಆ ಹುಡುಗ ಸರಿಗಿಲ್ವಂತೆ. ಕಣ್ಮಣಿ ಏನಾದರೂ ಆ ಹುಡುಗನ ಜೊತೆ ಮದುವೆ ಮಾಡಿಕೊಳ್ಳು ಅಂತ ಹೇಳಿದರೆ ಅವಳ ಜೀವನ ಹಾಳಾಗಿ ಹೋಗುತ್ತೆ ಅಣ್ಣ. ಆ ಹುಡುಗ ಸರಿಗಿಲ್ವಂತೆ. ಅಪ್ಪಯ್ಯನೇ ಎಲ್ಲ ಹೇಳಿದ್ದಾರೆ. ಅವ್ವ ಜೈಲಿಗೆ ಅಪ್ಪನ ಮಾತಾಡ್ಸೋಕೆ ಹೋದಾಗ ಅಪ್ಪಯ್ಯ ಎಲ್ಲ ಆ ಹುಡುಗನ ಬಗ್ಗೆ ಹೇಳಿದಾನಂತೆ. ಆ ಹುಡುಗ ಸರಿಗಿಲ್ವಂತೆ ಅಣ್ಣಯ್ಯ, ಇದನ್ನ ಹೇಗಾದರೂ ಮಾಡಿ ನಾವು ಕಂಡು ಹಿಡಿಲೇಬೇಕು ಅಂತ ಹೇಳಿ ವಿದ್ಯೆ ಹೇಳ್ತಾಳೆ. ಆಗ ಕ್ವಾಟ್ಲೆ ಇದ್ದು ಅತ್ತಿಗೆಮ್ಮ ಅವರು ಈ ಥರ ಅಂತ ಗೊತ್ತಾದಮೇಲೆ ನಾವ್ಯಾಕೆ ಸುಮ್ಮನೆ ಇರಬೇಕು, ಬನ್ನಿ ಇವಾಗಲೇ ಹೋಗಿ ಮನೆಯವ್ರಿಗೆಲ್ರಿಗೂ ಹೇಳ್ಬಿಡೋಣ ಆ ಹುಡುಗ ಸರಿಗಿಲ್ಲ ಅಂತ ಹೇಳಿ ಕ್ವಾಟ್ಲೆ ಹೇಳ್ತಾನೆ. ಆಗ ವಿದ್ಯೆ ಇದ್ದು ಅಯ್ಯೋ ಬೇಡ ಅಣ್ಣಯ್ಯ, ಆ ರೀತಿ ಮಾಡೋದು ಬೇಡ. ನಾವು ಆ ರೀತಿ ಮಾಡಿದ್ವಿ ಅಂತ ಹೇಳಿದರೆ ಮನೆಯವ್ರು ಯಾರು ನಮ್ಮ ಮಾತನ್ನು ನಂಬೋದಿಲ್ಲ. ನಾವು ಸಾಕ್ಷಿ ಸಮೇತವಾಗಿ ಅವ್ರ ಎದುರುಗಡೆ ನಿಲ್ಲಬೇಕು. ಹೇಗಾದರೂ ಮಾಡಿ ಆ ಹುಡುಗ ಎಂಥವನು ಏನು ಅನ್ನೋದನ್ನು ತಿಳ್ಕೊಂಬರ್ಬೇಕು ನೀನು ಅಂತ ಹೇಳಿ ವಿದ್ಯೆ ಹೇಳ್ತಾಳೆ. ಹೌದಾ ಅತ್ತಿಗೆಮ್ಮ, ಸರಿ ಆಯಿತು ನಾನೇ ಹೋಗ್ತೀನಿ ಅಂತ ಕ್ವಾಟ್ಲೆ ಹೇಳ್ತಾನೆ. ಸರಿ ಅಣ್ಣಯ್ಯ, ಲಾಡ್ಜಿಗೆ ಹೋಗಿ ಆ ಹುಡುಗನ ಬಗ್ಗೆ ನೀನು ಏನಾದರೂ ಡೀಟೇಲ್ಸ್ ಸಿಗುತ್ತಾ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಬರ್ಬೇಕು ಅಂತೇಳಿ ವಿದ್ಯೆ ಹೇಳ್ತಾಳೆ. ಸರಿ ಅತ್ತಿಗೆಮ್ಮ, ನಾನು ಇವಾಗಲೇ ಅವ್ರ ಲಾಡ್ಜಿಗೆ ಹೋಗಿ ಅವನ ಬಗ್ಗೆ ಎಲ್ಲ ತಿಳ್ಕೊಂಬರ್ತೀನಿ ಅಂತ ಕ್ವಾಟ್ಲೆ ಹೊರಡ್ತಾನೆ. ಇವರಿಬ್ಬರು ಮಾತಾಡ್ತಾ ಇರೋದನ್ನ ವಿನಂತಿ ಕೇಳಿಸ್ಕೊತಾಳೆ. ವಿನಂತಿ ಕೇಳಿಸ್ಕೊಂಡು ಯಪ್ಪ ಆ ಹುಡುಗ ಇಷ್ಟು ಕೆಟ್ಟವನಿದಾನ, ಇಲ್ಲ ಇದನ್ನೇ ನಾನು ಉಪಯೋಗಿಸ್ಕೋಬೇಕು. ಹೇಗಾದರೂ ಮಾಡಿ ಆ ಹುಡುಗನ ಬಗ್ಗೆ ಎಲ್ಲ ಡೀಟೇಲ್ಸ್ನ ನಾನು ಕಲೆಕ್ಟ್ ಮಾಡಬೇಕು. ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಬಂದು ಮಾವಯ್ಯನ ಎದುರುಗಡೆ ಹೇಳಿ ಆ ಮದುವೆನ ನಿಲ್ಲಿಸಿ ನಾನು ಒಳ್ಳೆಯವಳಾಗಬೇಕು ಅಂತೇಳಿ ವಿನಂತಿ ಯೋಚನೆ ಮಾಡ್ತಾಳೆ. ಈತ ಈಶ್ವರಿ ಮತ್ತು ಚಿತ್ರ ಇಬ್ಬರು ರೂಮಲ್ಲಿ ಕೂತಿರ್ತಾರೆ. ಅಷ್ಟರಲ್ಲಿ ಭದ್ರ ಬರ್ತಾನೆ. ಚಿಕ್ಕವ್ವ ನಿನ್ನ ಜೊತೆ ಮಾತಾಡಬೇಕಾಗಿತ್ತು ಅಂತ ಹೇಳಿ ಭದ್ರ ಹೇಳ್ತಾನೆ. ಹೇಳು ಭದ್ರ ಏನು ಅಂತ ಹೇಳಿ ಈಶ್ವರಿ ಕೇಳ್ತಾಳೆ. ಆಗ ಭದ್ರ ಇದ್ದು ಚಿಕ್ಕವ್ವ ನಾವು ಕಣ್ಮಣಿಗೆ ನೋಡಿದ್ದೀವಿ ಅಲ್ವಾ ಹುಡುಗನ್ನ, ಅವ್ರ ಕಡೆಯವರೆಲ್ಲ ನಿಮ್ಮ ಸಂಬಂಧಿಕರು ಅಂತ ಹೇಳ್ತಾ ಇದೆಯಾ ಅಲ್ವಾ, ಹಾಗಾದರೆ ನಿನಗೆ ಹುಡುಗನ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಅಲ್ವಾ ಅಂತ ಹೇಳಿ ಭದ್ರ ಕೇಳ್ತಾನೆ. ಆಗ ಈಶ್ವರಿ ಇದ್ದು ಯಾಕೆ ಭದ್ರ ಈ ರೀತಿ ಕೇಳ್ತಾ ಇದೀಯಾ, ಕಣ್ಮಣಿ ನನ್ನ ಹೊಟ್ಟೆಲಿ ಹುಟ್ಟದೇ ಇರ್ಬೋದು, ಆದರೆ ಅವಳು ನನ್ನ ಮಗಳಿದ್ದಾಗೇ ಅವಳ ಜೀವನನೂ ಚೆನ್ನಾಗಿರಬೇಕು, ಒಳ್ಳೆ ಮನೆತನಕ್ಕೆ ಸೇರಬೇಕು ಅನ್ನೋದು ನನಗಿರೋದಿಲ್ವಾ. ನನಗೆ ತಿಳಿದ ಮಟ್ಟಿಗೆ ಅವರು ತುಂಬ ಒಳ್ಳೆಯವರು. ನಾನು ಚಿಕ್ಕ ವಯಸ್ಸಿಂದನೂ ಅವ್ರನ್ನ ನೋಡ್ತಾ ಇದ್ದೀನಿ. ಅವರೆಲ್ಲ ತುಂಬ ಒಳ್ಳೆಯ ಜನ. ಹುಡುಗನೂ ಕೂಡ ತುಂಬ ಒಳ್ಳೆಯವನು, ಯಾವ ಕೆಟ್ಟ ಚಟನೂ ಇಲ್ಲ ಅವನಿಗೆ, ಅವನು ತುಂಬ ಒಳ್ಳೆಯವನು ಹುಡುಗ ಅಂತೇಳಿ ಈಶ್ವರಿ ಹೇಳ್ತಾಳೆ. ಈಶ್ವರಿ ಈ ರೀತಿ ಹೇಳಿದ ತಕ್ಷಣ ಭದ್ರ ಇದ್ದು ಸರಿ ಚಿಕ್ಕವ್ವ, ನನಗೆ ಇವಾಗ ಸಮಾಧಾನ ಆಯಿತು. ನಿನ್ನ ಬಾಯಿಂದ ಈ ಮಾತುಗಳನ್ನು ಕೇಳಿದ ಮೇಲೆ ನನಗೆ ಸಮಾಧಾನ ಆಯಿತು. ಹುಡುಗನ ಬಗ್ಗೆ ಹೇಗೋ ಏನೋ ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ನೀ ಹೇಳಿದ ಮೇಲೆ ನನಗೆ ಸಮಾಧಾನ ಆಯಿತು ಚಿಕ್ಕವ್ವ ಅಂತೇಳಿ ಭದ್ರ ಖುಷಿಯಲ್ಲೇ ರೂಮಿಂದ ಆಚೆ ಹೋಗ್ತಾನೆ. ಇತ್ತ ವಿನಂತಿ ಎದ್ದು ಇದ್ದಕ್ಕಿದ್ದಾಗೆ ಲಾಡ್ಜಿಗೆ ಹೋಗಬೇಕು ಅಂತ ಹೇಳಿ ಎಲ್ಲ ಬಟ್ಟೆನ ಪ್ಯಾಕ್ ಮಾಡ್ಕೊತಾ ಇರ್ತಾಳೆ. ಅಷ್ಟರಲ್ಲಿ ಸಾವಿತ್ರಿ ಬರ್ತಾಳೆ. ಏನೇ ಮಾಡ್ತಾ ಇದೀಯಾ ನೀನು, ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ಹೇಳಿ ಸಾವಿತ್ರಿ ಕೇಳ್ತಾಳೆ. ಆಗ ವಿನಂತಿ ಇದ್ದು ಅವ್ವ ನಾನು ಇವಾಗ ಒಂದು ಮುಖ್ಯವಾದ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಆ ಕಣ್ಮಣಿ ಮದುವೆನ ನಿಲ್ಲಿಸಬೇಕು ಅಂತ ಹೇಳಿದ್ದೆ ಅಲ್ವಾ, ನೀನು ನೋಡಿದ ಹುಡುಗನ ಜೊತೆ ಮದುವೆ ಮಾಡಬೇಕು ಅಂತ ಹೇಳಿದ್ದೆ ಅಲ್ವಾ, ಆ ರೀತಿಯೇ ಆಗುತ್ತೆ. ಮದುವೆಗೆಲ್ಲ ಸಿದ್ಧತೆನ ನೀನು ಮಾಡ್ಕೊಂಬಿಡು. ನಾನಿವಾಗ ಹೋಗ್ತಾ ಇರೋದು ಅದೇ ಕೆಲಸದ ಮೇಲೆ. ನಾನು ಇವಾಗ ಮಾತಾಡೋಕ್ಕೆ ಟೈಮ್ ಇಲ್ಲ ನನಗೆ. ನಾನು ಆಟೋದಲ್ಲಿ ಹೋಗ್ತಾ ನಿನಗೆ ಕಾಲ್ ಮಾಡಿ ಎಲ್ಲ ವಿಚಾರನ ಹೇಳ್ತೀನಿ. ನಾನು ಹೋಗಬೇಕು ಅಂತ ಹೇಳಿ ವಿನಂತಿ ಇದ್ದು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಮನೆಯಿಂದ ಹೊರಡ್ತಾಳೆ. ಸಾವಿತ್ರಿ ಇದ್ದು ಏನಾಗಿದೆ ಇವಳಿಗೆ, ಯಾಕೆ ಈ ರೀತಿ ಆಡ್ತಾ ಇದ್ದಾಳೆ, ಏನು ಮಾಡ್ತಾಳೋ ಎಲ್ಲಿಗೆ ಹೋಗ್ತಾಳೋ ಒಂದು ಗೊತ್ತಾಗೋದಿಲ್ಲ ಅಂತೇಳಿ ಸಾವಿತ್ರಿ ಅನ್ಕೊತಾಳೆ. ಈತ ಕಣ್ಮಣಿ ಇದ್ದು ವಿದ್ಯೆ ಜೊತೆ ಮಾತಾಡಬೇಕು ಅಂತೇಳಿ ವಿದ್ಯೆ ಹತ್ರ ಬರ್ತಾಳೆ. ಆಗ ವಿದ್ಯೆ ಇದ್ದು ಏನು ಕಣ್ಮಣಿ ಇಷ್ಟೊತ್ತಲ್ಲಿ ಬಂದುಬಿಟ್ಟಿದೀಯಾ, ಅದೇನಿದ್ರು ನಾಳೆ ಮಾತಾಡ್ಬೋದಾಗಿತ್ತು ಅಲ್ವಾ ಅಂತೇಳಿ ವಿದ್ಯೆ ಹೇಳ್ತಾ ಇರ್ತಾಳೆ. ಆಗ ಕಣ್ಮಣಿ ಇದ್ದು ಅದಕ್ಕೆ ನನಗೆ ಉಳಿದಿರುವಂಥ ಭರವಸೆ ಅಂದರೆ ನೀವು ಮಾತ್ರ. ನಿಮ್ಮ ಹತ್ರ ಬರದೆ ಇನ್ನೆಲ್ಲೋಗ್ಲಿ ನಾನು. ನೋಡಿ ನಾಳೆ ಏನಾದರೂ ರಾಖಿ ಜೊತೆ ನನ್ನ ಮದುವೆ ಆಗಲಿಲ್ಲ ಅಂತ ಹೇಳಿದರೆ ನನ್ನ ಕೊರಳಿಗೆ ಬೀಳೋದು ತಾಳಿಯಲ್ಲ, ನೇಳ್ಕೊಳ್ಳೋಕೆ ಅಂತ ಹೇಳ್ತಾಳೆ. ಆಗ ವಿದ್ಯೆ ಇದ್ದು ಅಯ್ಯೋ ಬಿಡ್ತು ಅನ್ನು, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದೀಯಾ ಕಣ್ಮಣಿ ಅಂತ ಹೇಳಿ ವಿದ್ಯೆ ಕೇಳ್ತಾ ಇರ್ತಾಳೆ. ಆಗ ಕಣ್ಮಣಿ ಇದ್ದು ಅದಕ್ಕೆ ನಿಮಗೆ ಚೆನ್ನಾಗಿ ಗೊತ್ತು ಅಲ್ವಾ ನನ್ನ ವಿಚಾರ ಎಲ್ಲ. ನೋಡಿ ನಾಳೆ ಏನಾದರೂ ರಾಖಿ ಜೊತೆ ನನ್ನ ಮದುವೆ ಆಗಲಿಲ್ಲ ಅಂದರೆ ಏನಾಗುತ್ತೋ ನನಗೆ ಗೊತ್ತಿಲ್ಲ. ನನಗಿವಾಗ ನೀವೇ ಸಹಾಯ ಮಾಡಬೇಕು ಅಂತೇಳಿ ಕಣ್ಮಣಿ ಕೇಳ್ತಾಳೆ. ಆಗ ವಿದ್ಯೆ ಇದ್ದು ನೋಡು ಕಣ್ಮಣಿ, ಈ ಮದುವೆ ನಿಲ್ಸೋಕ್ಕೆ ನನ್ನ ಕೈಲಾದ ಸಹಾಯ ನಾನು ನಿನಗೆ ಮಾಡೇ ಮಾಡ್ತೀನಿ. ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಇವಾಗ ನೀನು ಅಂತ ಹೇಳಿ ವಿದ್ಯೆ ಹೇಳ್ತಾಳೆ. ಆಗ ಕಣ್ಮಣಿ ಇದ್ದು ಇನ್ನು ಯಾವಾಗದಕ್ಕೆ ಯೋಚನೆ ಮಾಡೋದು, ನಾಳೆ ಬೆಳಗ್ಗೆ ಆದರೆ ಮದುವೆ ಇದೆ ಅಂತ ಹೇಳ್ತಾ ಇರ್ತಾಳೆ. ನೋಡು ಕಣ್ಮಣಿ ನೀ ಯೋಚನೆ ಮಾಡಬೇಡ, ಎಲ್ಲದು ಒಳ್ಳೆಯದೇ ಆಗುತ್ತೆ ಅಂತ ಹೇಳಿ ವಿದ್ಯೆ ಕಣ್ಮಣಿಗೆ ಸಮಾಧಾನ ಮಾಡ್ತಾಳೆ. ಇವತ್ತಿನ ಸಂಚಿಕೆಯಲ್ಲಿ ಗಂಡೈತೆ, ಇನ್ನು ನಾಳೆ ಸಂಚಿಕೆಯಲ್ಲಿ ಅಮ್ಮಮ್ಮ ಮತ್ತು ಮೋಹನ ಇಬ್ಬರು ವಿದ್ಯಾನ್ನು ಕೂಡ ಮನೆಗೆ ಕರಿಬೇಕು ಮದುವೆಗೆ ಅಂತ ಹೇಳಿ
ಚೆಂಪಾಗೆ ವಿದ್ಯಾನ ಕರೆಯೋದಕ್ಕೆ ಹೇಳ್ತಾರೆ. ವಿದ್ಯಾ ಬರ್ತಾಳೆ. ಆಗ ಅಮ್ಮಮ್ಮ ಇದ್ದು, ಏನು ನೀನೇನು ಹೊರಗಿಲ್ಲವಳು ಅಲ್ಲ, ನೀನು ಮನೆಯವಳೆ ತಾನೇ, ಮದುವೆ ಎಲ್ಲ ನಿಂತಿದ್ದು ಮಾಡಬೇಕು ಹಾಗೆ ಹೀಗೆ ಅಂತ ವಿದ್ಯಾ ಕೇಳ್ತಾ ಇರ್ತಾರೆ. ಆಗ ವಿದ್ಯಾ ಎದ್ದು, ಅಲ್ಲ ಅಮ್ಮಮ್ಮ, ಬಾಯಿ ಮಾತಿಗೆ ಮಾತ್ರ ಮನೆಯವಳು ಅಂತ ಹೇಳ್ತಾ ಇದ್ದೀರಾ, ನಾನು ಹೊರಗಿನವಳೆ ಅನ್ನೋದನ್ನ ನೀವು ತೋರಿಸ್ಬಿಟ್ಟಿದ್ದೀರಾ, ಬದುಕಿದ್ದಾಗಲೇ ನನ್ನ ಸಾಯಿಸ್ಬಿಟ್ಟಿದ್ದೀರಾ ಅಂತ ಹೇಳಿ ವಿದ್ಯಾ ಹೇಳ್ತಾ ಇರ್ತಾಳೆ. ಯಾಕೆ ಈ ರೀತಿ ಮಾತಾಡ್ತಾ ಇದೀಯಾ ಅಂತ ಹೇಳಿ ಅಮ್ಮಮ್ಮ ಮತ್ತೆ ಮೌನ ಇಬ್ರು ಕೇಳ್ತಾರೆ. ಆಗ ವಿದ್ಯಾ ಇದ್ದು, ಮತ್ತಿನ್ನೇನಮ್ಮಮ್ಮ, ಲಗ್ನ ಪತ್ರಿಕೆಯಲ್ಲಿ ಭದ್ರೇಗೌಡರು ಅಂತ ಅವ್ರ ಹೆಸರು ಮಾತ್ರ ಹಾಕ್ಸಿದ್ದೀರಾ, ನನ್ನ ಹೆಸರು ಹಾಕ್ಸಿಲ್ಲ, ಮತ್ತೆ ಹಂಗಿದ್ಮೇಲೆ ಇನ್ನೇನಿದೆ, ನಾನು ಇದ್ದು ಸತ್ತಾಗಲ್ವಾ ಅಂತೇಳಿ ವಿದ್ಯಾ ಹೇಳ್ತಾ ಇರ್ತಾಳೆ. ಇತ್ತ ವಿನಂತಿ ಇದ್ದು ಆ ಹುಡುಗನ ಬಗ್ಗೆ ವಿಚಾರ ಮಾಡಬೇಕು, ಡೀಟೇಲ್ಸ್ ತಿಳ್ಕೋಬೇಕು, ಲಾಡ್ಜಲ್ಲೇ ಇರ್ತೀನಿ ಅಂತ ಹೇಳಿ ಲಾಡ್ಜ್ಗೆ ಹೋಗಿದ್ದಾಳೆ. ವಿನಂತಿ ಕೂಡ ಆ ಹುಡುಗನ ಕೈಲೇ ಸಿಕ್ಕಾಕೊಂಡು ತನ್ನ ಜೀವನನ ಹಾಳು ಮಾಡ್ಕೊಂತಾಳೆ. ಕೊನೆಗೂ ಈಶ್ವರಿ ಕಣ್ಮಣಿಗೆ ಬೀಸಿದಂತ ಬಲೆ ಇವಾಗ ಸಾವಿತ್ರಿ ಮತ್ತೆ ವಿನಂತಿ ಮೇಲೆ ತಿರುಗಿದೆ. ಈಶ್ವರಿ ನೋಡಿದಂತ ಹುಡುಗನ ಜೊತೆ ಕಣ್ಮಣಿ ಬದಲು ವಿನಂತಿ ಮದುವೆ ಆಗುತ್ತೆ. ಇವತ್ತಿನ ಸಂಚಿಕೆಗೆ ಎಂಡ್ ಆಗುತ್ತೆ. ನೋಡೋಣ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಏನಾಗುತ್ತೆ ಅಂತ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.